ಇವತ್ತು ಅನೇಕರು ಬಯಸ್ತಾರೆ ಅವರಲ್ಲಿರುವಂತಹ ಅಡಿಕ್ಷನಿಂದ ಹೊರಬರಬೇಕು, ಹೊಸ ಜೀವನವನ್ನು ತರಬೇಕು, ಹೊಸತನವನ್ನು ತನ್ನ ಜೀವನದಲ್ಲಿ ಅನುಭವ ಮಾಡಬೇಕು ಎಂಬ ಬಯಕೆ. ಅಂದರೆ ಒಂದು ಸ್ವಾತಂತ್ರ್ಯವಾಗಿರುವಂಥ ಜೀವನವನ್ನು ಪ್ರತಿಯೊಬ್ಬರು ಬಯಸ್ತಾರೆ. ಆದರೆ ಈ ಅಡಿಕ್ಷನ್ ಎಂಬುದು ಏನು ಎಂಬ ಆ ಒಂದು ಅರಿವು ತನ್ನಲ್ಲಿ ಯಾವಾಗ ಮೂಡಿ ಬರುತ್ತೋ ಆಗ ಮಾತ್ರವೇ ಅದರಿಂದ ನಾವು ಹೊರಬರಲಿಕ್ಕೆ, ಅದಕ್ಕಾಗಿ ನಾವು ಶ್ರಮ ಪಡಲಿಕ್ಕೂ ಸಾಧ್ಯ ಆಗುತ್ತೆ. ಏಕೆಂದರೆ ನಮ್ಮಲ್ಲಿ ಅನೇಕ ಥರದ ಹವ್ಯಾಸಗಳಿರುತ್ತೆ, ಅಭ್ಯಾಸಗಳಿರುತ್ತೆ, ಜೀವನದ ಒಂದು ಪ್ಯಾಟರ್ನ್ ನಾವು ಮಾಡ್ಕೊಂಡಿರ್ತೀವಿ. ಜೀವನದಲ್ಲಿ ಮಾನವ ಅಂತ ಹೇಳಿದ್ರೇ ನಮ್ಮಲ್ಲಿ 2 ಪ್ರಕಾರದ ರೂಪವನ್ನು ನೋಡ್ಬೋದು. ಒಳ್ಳೆತನವೂ ಇದೆ, ಕೆಟ್ಟತನವೂ ಇದೆ. ಯಾವುದನ್ನು ನಾವು ಕೆಟ್ಟತನವನ್ನು ನಮ್ಮ ಜೀವನದಲ್ಲಿ ಒಂದು ಪ್ಯಾಟರ್ನ್ ಆಗಿ ಮಾಡ್ಕೊಂಡಿರ್ತೀವಿ ಅದಕ್ಕೆ ನಾವು ಅಡಿಕ್ಷನ್ ಅಂತ ಹೇಳ್ತೀವಿ. ಅದಕ್ಕೆ ನಾವು ಎಡಿಟ್ ಆದಾಗ ಅದೊಂದು ಬಂಧನವಾಗಿ ಆಗುತ್ತೆ. ಬಂಧನದಲ್ಲಿದ್ದಾಗ ನಮಗೆ ಅದರಲ್ಲಿ ಸುಖ ಏನು ಎಂಬುದು ಅನುಭವ ಮಾಡಲಿಕ್ಕೆ ಸಾಧ್ಯವಾಗದೆ ಹೋಗುತ್ತೆ. ನಮ್ಮೊಳಗಡೆ ಅದು ಸುಖಕ್ಕಾಗಿಯೇ ನಾವು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿರ್ಬೋದು. 1 ದಿನ 2 ದಿನ ಆಗುತ್ತೆ, ಆದರೆ ಅದು ಕಂಟಿನ್ಯೂ ಆದಾಗ ಅದು ನಮ್ಮಿಂದ ಬಿಟ್ಟು ದೂರವಾಗದೇ ಇರುವಂಥ ಒಂದು ಹವ್ಯಾಸವಾಗಿ ನಮ್ಮ ಜೀವನದ ಒಂದು ಭಾಗವಾಗಿ ಆದಾಗ ಅದು ನಮಗೇನೂ ತೊಂದರೆ ಕೊಡುತ್ತೆ, ಬೇರೆಯವ್ರಿಗೂ ನಮ್ಮಿಂದ ತೊಂದರೆ ಆಗುವಂಥ ಯಾವುದು ಹವ್ಯಾಸಗಳಿದೆ ಅದನ್ನು ನಾವು ಅಡಿಕ್ಷನ್ ಅಂತ ಹೇಳ್ತೀವಿ. ಉದಾಹರಣೆಗಾಗಿ ಸ್ಕೂಲ್ಗೆ ಹೋಗುವಂಥ ಮಕ್ಕಳು ಮೊದಲು ತಂದೆ ತಾಯಿ ಅವ್ರನ್ನ ಎಬ್ಬಿಸ್ತಾರೆ. ಒಂದು 5 ಗಂಟೆ 6 ಗಂಟೆ 7 ಗಂಟೆ ಆ ರೀತಿ ಎಬ್ಬಿಸ್ತಾರೆ. ಯಾವಾಗ ನಾವು ಅದನ್ನು ಒಂದು ನಮ್ಮ ಹವ್ಯಾಸ ಆಗಿಬಿಡುತ್ತೆ 8 ಗಂಟೆಗೇ ಹೇಳೋದು ಅಂತ, ಮಧ್ಯದಲ್ಲಿ ಎಬ್ಬಿಸಿದ್ರೆ ನಮಗೆ ಆ ನಿದ್ರೆಯ ಒಂದು ಯಾವುದು ಸರ್ಕಲ್ ಇದೆ ಅದು ಕ್ಲಿಯರ್ ಆಗಲ್ಲ, ಮತ್ತು ಸುಸ್ತಾಗಿರುತ್ತೆ, ನಿದ್ದೆಗಣ್ಣಲ್ಲೇ ಸ್ಕೂಲಿಗೆ ಹೋಗಬೇಕಾಗುತ್ತೆ. ಕೇವಲ ಮಕ್ಕಳ ಸ್ಥಿತಿ ಮಾತ್ರ ಅಲ್ಲ, ದೊಡ್ಡವರಾಗಿದ್ರೂ ಕೂಡ ಕೆಲವರೆಲ್ಲ ಕೆಲಸಕ್ಕೆ ಹೋಗಾಗ ಈಗ ಟೈಮಕ್ಕೆ ವೇರಿಯೇಷನ್ ಆಗಿರುತ್ತೆ. ಆಗ ಕೆಲವರಿಗೆ ರಾತ್ರಿ ಇಡೀ ನೈಟ್ ಡ್ಯೂಟಿ ಇರುತ್ತೆ, ಕೆಲವರಿಗೆ ಸಂಜೆಯಿಂದ ರಾತ್ರಿ ತನಕ ಡ್ಯೂಟಿ ಇರುತ್ತೆ, ಹಲವಾರು ಟೈಮ್ ಪೀರಿಯಡ್ ಇರುತ್ತೆ. ಆ ರೀತಿ ಹೋದಾಗ ನಮ್ಮ ಯಾವುದು ನಿದ್ರೆಯ ಒಂದು ಸರ್ಕಲ್ ಇರುತ್ತೆ ಅದು ಪೂರ್ಣವಾದಾಗ ಇದ್ದಾಗ ನಮಗೆ ಅದರಿಂದ ಬರೋದಕ್ಕೂ ಆಗೋದಿಲ್ಲ. ಇನ್ನು ಅದನ್ನೇ ರೂಢಿ ಮಾಡಿಕೊಂಡೇ ಹೋಗ್ತಾ ಇರ್ತೀವಿ. ಆಗ ನಮ್ಮ ಜೀವನದಲ್ಲಿ ಯಾವ ಒಂದು ಉತ್ಸಾಹ ಬೇಕಾಗುತ್ತೆ, ಅಥವಾ ನಾವು ಯಾವ ಕೆಲಸದಲ್ಲಿ ನಮಗೆ ಆ ಒಂದು ಎನರ್ಜೆಟಿಕ್ ಆಗಿರಬೇಕು ಅಂತ ಅನಿಸುತ್ತೆ, ಅಥವಾ ನಾವು ಯಾವಾಗಲೂ ಅದನ್ನು ಎಂಜಾಯ್ ಮಾಡಬೇಕು ಅಂತಲೂ ನಾವು ಬಯಸಿದ್ರೂ ಅದು ನಮಗೆ ಸಾಧ್ಯವೇ ಆಗಲ್ಲ. ಈಗ ಕೆಲವರೆಲ್ಲ ಈ ಕೆಲಸದ ರುಟೀನಿಂದ ಹೊರಬರಲಿಕ್ಕಾಗಿ, ಆ ಒಂದು ಸ್ಟ್ರೆಸ್ಸಿಂದ ಹೊರಗೆ ಬರಲಿಕ್ಕಾಗಿ ವೀಕ್ಲಿ ಒನ್ಸ್ ಅಥವಾ ವೀಕ್ಲಿ ಯಾವುದವರಿಗೆ ರಜೆ ಇರುವಂಥ ಟೈಮ್ ಇರುತ್ತೆ ಆ ಟೈಮಲ್ಲಿ ಅವರು ಊರು ಸುತ್ತಕ್ಕೆ അല്ലെങ്കിൽ ಎಲ್ಲಾದರೂ ಹೋಗಿ ಅವರು 2 ದಿನಗಳ ಕಾಲ ಶಾಂತವಾಗಿರಲಿಕ್ಕೆ ಬಯಸ್ತಾರೆ. ಈ ರೀತಿ ಮಾಡೋರು ಇದ್ದಾರೆ ಈಗಲೂ ಕೂಡ. ಹಾಗೆ ಅನೇಕ ರೀತಿಯ ಒಂದು ರೂಢಿ ನಮ್ಮ ಜೀವನದಲ್ಲಿ ಬಂದುಬಿಟ್ಟಿದೆ. ಈಗ ಕೆಲವು ಟೆನ್ಷನಿಂದ ಫ್ರೀ ಆಗಲಿಕ್ಕಾಗಿ ಕೆಲವರು ಸ್ಮೋಕಿಂಗನ್ನು ಚೈನ್ ಸ್ಮೋಕರ್ ಆಗಿಬಿಡ್ತಾರೆ, ಕೆಲವರು ಹೆಂಡವನ್ನು ಕುಡಿಯುತ್ತಾ ಇರ್ತಾರೆ, ಡ್ರಿಂಕಿಂಗ್ ಹ್ಯಾಬಿಟ್ ಇರುತ್ತೆ. ಅದೇ ರೀತಿ ಕೆಲವರಿಗೆ ಪಾರ್ಟಿಗಳಿಗೆ ಹೋಗ್ಬೇಕು, ಇದೆಲ್ಲ ಒಂದು ಹ್ಯಾಬಿಟ್ ಆಗಿ ರೂಢಿಯಾಗಿ ತಮ್ಮ ಜೀವನದ ಒಂದು ಭಾಗವಾಗಿರುತ್ತೆ. ಈಗ ಮನೆಯಲ್ಲಿರುವಂಥ ಹೆಂಗಸರು ಏನು ಮಾಡ್ತಾರೆ, ಅವರಿಗೆ ಸೀರಿಯಲ್ಗೆ ಅವರು ಎಡಿಟ್ ಆಗಿರುತ್ತಾರೆ. ಅದು ಒಳ್ಳೆಯದೋ ಕೆಟ್ಟದೋ, ಆದರೆ 6 ಗಂಟೆ ಆಯಿತು ಅಂತ ಹೇಳಿದ್ರೆ ಅವ್ರ ಮನೆಯಲ್ಲಿ ಯಾವುದು ದೀಪವನ್ನು ಹಚ್ಚಬೇಕಂತ ಟೈಮಲ್ಲಿ ಜಸ್ಟ್ ದೀಪವನ್ನು ಹಚ್ಚುತ್ತಾರೆ, ಅದೊಂದು ನೇಮ್, ಅದು ಹಚ್ಚಲೇಬೇಕು ಅಂತ ಹಚ್ಚುತ್ತಾರೆ. ಆದರೆ ಅವ್ರದ್ದು ಬುದ್ಧಿ ಪೂರ್ಣ ಎಲ್ಲಿರುತ್ತೆ, ಸೀರಿಯಲ್ ಮೇಲೆ ಇರುತ್ತೆ, ಸೀರಿಯಲ್ ಕಡೆಗೇ ಹೋಗುತ್ತೆ. ಆ ಟೈಮಿಗೆ TV ಆನ್ ಮಾಡ್ತಾರೆ, ಸೀರಿಯಲ್ ಇರಬೇಕು. ಅದ್ರ ಮಧ್ಯೆ ಅವ್ರಿಗೆ ಏನು ಹೇಳಿದ್ರು ಅವ್ರು ಕೇಳೋದೂ ಇಲ್ಲ, ಅವ್ರು ಕೇಳೋಕ್ಕಾಗೋದೂ ಇಲ್ಲ, ಏಕೆಂದರೆ ಅವ್ರ ಮನಸ್ಸು ಪೂರ್ತಿ ಸೀರಿಯಲ್ಗೆ ಎಡಿಟ್ ಆಗಿರುತ್ತೆ. ಹಾಗೆ ಒಂದೊಂದು ವಿಷಯದಲ್ಲೂ ಈಗ ಒಂದು ನಾವು ತಿಳ್ಕೊಳ್ತೀವಿ ಸ್ಮೋಕಿಂಗ್ ಮಾತ್ರ ಎಡಿಕ್ಷನ್, ಅಥವಾ ಹೆಂಡ ಕುಡಿಯೋದೇ ಎಡಿಕ್ಷನ್, ಡ್ರಿಂಕಿಂಗ್ ಒಂದು ಎಡಿಕ್ಷನ್ ಅಂತ ತಿಳ್ಕೊಳ್ತೀವಿ. ಆದರೆ ಪ್ರತಿಯೊಬ್ಬರಲ್ಲೂ ನಾವು ಚೆಕ್ ಮಾಡಿದಾಗ ಒಂದಲ್ಲ ಒಂದು ರೀತಿಯಲ್ಲಿ ಅಡಿಕ್ಟೆಡ್ ಆಗಿರ್ತಾರೆ. ಈಗ ಉದಾಹರಣವಾಗಿ ಕೆಲವ್ರ ಮನಸ್ಸಲ್ಲಿ ತುಂಬ ಆಸೆ ಇರುತ್ತೆ, ಹಣ ಸಂಪಾದನೆ ಮಾಡಬೇಕು. ಈಗ ಒಬ್ಬ ಮನಸ್ಸಲ್ಲಿ ಸಂಕಲ್ಪ ಇಟ್ಕೊಂಡಿರ್ತಾನೆ 1 ಕೋಟಿ ಆದರೂ ನಾನು ಸಂಪಾದನೆ ಮಾಡಲೇಬೇಕು. 1 ಕೋಟಿ ಸಂಪಾದನೆ ಮಾಡಿದ್ರೂ ಕೂಡ ಅವ್ರದ್ದು ಆ ಒಂದು ರೂಢಿ ಏನಿದೆ ಸಂಪಾದನೆ ಮಾಡುವುದು, ಅದು ಪುನಃ ಅವರನ್ನು ಆ ಕಡೆಗೇ ಸೆಳೀತಾ ಹೋಗುತ್ತೆ.
ಈಗ ಕೆಲವರಿಗೆ ಬಿಸ್ನೆಸ್ ಮಾಡಬೇಕು, ಬಿಸ್ನೆಸ್ ಮಾಡೋದು ಒಳ್ಳೆಯದೇ, ಆದರೆ 10 ರೂಪಾಯಿ ಇರುವಂಥ ವಸ್ತುಗೆ 1000 ರೂಪಾಯಿ ಬೆಲೆ ಮಾಡಿಬಿಟ್ಟು ಬಿಸ್ನೆಸ್ ಮಾಡಿದ್ರೆ ಅದು ಒಳ್ಳೆ ಬಿಸ್ನೆಸ್ ಅಂತ ಹೇಳೋಕ್ಕಾಗಲ್ಲ ತಾನೆ. ಅದು ಕೂಡ ಒಂಥರ ಎಡಿಕ್ಷನ್ ಆಗಿಬಿಡುತ್ತೆ. ಹಾಗೆ ಪ್ರತಿಯೊಂದು ವಿಚಾರದಲ್ಲೂ ಕೆಲವರಿಗೆ ನಿಂತರು ಕುಂತರು ಎಲ್ಲ ಚಾಯ್ ಕುಡಿಬೇಕಾಗುತ್ತೆ, ಅವ್ರಿಗೊಂದು ಕೆಲಸ ಮಾಡಬೇಕಾದ್ರೂ ಚಾಯ್ ಕುಡಿಬೇಕಾದ್ರೆ ಅದು ಒಂದು ಕೆಟ್ಟ ಅಭ್ಯಾಸನೇ. ಅಂದರೆ ಅದಕ್ಕೂ ನಾವೇನಂತ ಹೇಳ್ತೀವಿ, ಅಡಿಕ್ಷನ್ ಅಂತ ಹೇಳ್ತೀವಿ. ಅದೇ ರೀತಿ ಕೆಲವರಿಗೆ ಅವರಿಗೆ ಇಂಥದ್ದೇ ಅನ್ನ ಆಗಬೇಕು, ಇಂಥದ್ದೇ ಸಾರು ಬೇಕು, ಇಂಥದ್ದೇ ಉಪ್ಪಿನಕಾಯಿ ಬೇಕು, ಅಥವಾ ಈ ರೀತಿಯೇ ನಾನು ಊಟ ಮಾಡೋದು ಅಂತ ಇರುತ್ತೆ. ಅದಿಲ್ಲ ಅಂದರೆ ಅವ್ರಿಗೆ ಊಟನೇ ಸೇರಲ್ಲ ಅಂತ ಇರುತ್ತೆ. ಅದು ಫುಡ್ ಅಡಿಕ್ಷನ್ ಅಂತ ಹೇಳ್ತೀವಿ. ಇವತ್ತಿನ ಕಾಲದಲ್ಲಿ ಇಲ್ಲಿ ಕೇರಳದಲ್ಲಿ ಅಥವಾ ಎಲ್ಲೇ ಹೋಗಲಿ, ಇವತ್ತು ಎಲ್ಲರೂ ಸ್ಟ್ರೀಟ್ ಫುಡ್ಡನ್ನು ಬಯಸ್ತಾರೆ, ಫಾಸ್ಟ್ ಫುಡ್ಡನ್ನು ಬಯಸ್ತಾರೆ. ಮನೆಯಲ್ಲಿ ಅಮ್ಮ ಆಗಲಿ ಅಥವಾ ಹೆಂಡತಿ ಆಗಲಿ ಅವರೆಷ್ಟು ಪ್ರೀತಿಯಿಂದ ಅಡುಗೆ ಮಾಡಿಟ್ಟಿದ್ರೂ ಕೂಡ ಇವತ್ತು ಎಲ್ಲರೂ ಕೂಡ ಹೊರಗೆಯಿಂದ ಊಟ ಮಾಡ್ಲಿಕ್ಕೆ ಬಯಸ್ತಾರೆ ಅಲ್ವೇ. ಅದು ಕೂಡ ಒಂಥರ ಅಡಿಕ್ಷನೇ ಆಗಿದೆ. ಅಂದಮೇಲೆ ಈ ಅಡಿಕ್ಷನ್ ನಮಗೆ ನಾವೇ ವಿಚಾರ ಮಾಡಬೇಕಾಗುತ್ತೆ, ನಮ್ಮೊಳಗಡೆ ಆ ಚಿಂತನೆ ಬರಬೇಕಾಗುತ್ತೆ, ಇದು ನನಗೆ ಒಳ್ಳೆಯದಾ ಅಥವಾ ಇದು ನನಗೆ ಕೆಟ್ಟದಾ ಎಂಬ ಆ ಒಂದು ಅರಿವು ನಮ್ಮಲ್ಲಿ ಮೂಡಬೇಕಾಗುತ್ತೆ. ಇದರಿಂದ ನನಗೆ ಒಳ್ಳೆಯದಾಗುತ್ತಾ ಇದೆಯಾ ಕೆಟ್ಟದಾಗುತ್ತಾ ಇದೆಯಾ ಎಂಬ ಅರಿವು ನಮ್ಮೊಳಗಡೆ ಬರಬೇಕು. ಆಗ ಮಾತ್ರ ನಾವು ಅದರಿಂದ ಹೊರಬರಲಿಕ್ಕೆ ಸಾಧ್ಯ. ಅಂದರೆ ಅದರ ಅರ್ಥವೇನು? ನಾವು ನಮ್ಮ ಅಡಿಕ್ಷನಿಂದ ಹೊರಬರಬೇಕಾದ್ರೆ ಬೇರೆ ಯಾರಿಂದಲೂ ಸಾಧ್ಯ ಅಲ್ಲ. ಅದು ಗಮನ ಇಟ್ಕೋಬೇಕಾಗುತ್ತೆ. ನಾನು ನನ್ನ ಮೇಲೆ ಏಕಾಗ್ರತೆಯನ್ನು ಇರಿಸಬೇಕು. ಏಕೆಂದರೆ ಇವತ್ತಿನ ನಮ್ಮ ಜೀವನದ ಒಂದು ರೀತಿ ನೋಡಬೇಕಾದ್ರೆ ಯಾರಿಗೂ ಕೂಡ ಅವರವ್ರ ಮೇಲೆ ಯಾವುದೇ ಪ್ರಕಾರದ ಏಕಾಗ್ರತೆ ಇಲ್ಲ. ತನ್ನಲ್ಲಿ ವೀಕ್ಷಿಸುವಂತಹ ಒಂದು ಅಭ್ಯಾಸನೇ ಇಲ್ಲ, ತನ್ನನ್ನೇ ನೋಡುವಂತಹ ಅಭ್ಯಾಸ ಇಲ್ಲ. ಏಕೆಂದರೆ ನಮಗೆ ಎಲ್ಲರಿಗೂ ಕೂಡ ಇರುವಂಥ ಅಭ್ಯಾಸ ಏನು, ಅದು ಒಂದು ಅಡಿಕ್ಷನ್ನೇ. ಬೇರೆಯವ್ರನ್ನ ನೋಡ್ತಾನೆ ಇರೋದು, ಅವ್ರು ಏನು ಮಾಡ್ತಾಯಿದ್ರೆ, ಅವ್ರು ಎಲ್ಲಿಗೆ ಹೋಗ್ತಾಯಿದ್ರೆ, ಅವ್ರು ಏನು ಮಾಡ್ತಾಯಿದ್ರೆ ಅದ್ರ ಮೇಲೆ ನಾನು ಮಾಡಬೇಕು, ಅವ್ರು ಎಲ್ಲಿಗೆ ಹೋಗ್ತಾಯಿದ್ರೆ ಅಲ್ಲಿಗೆ ನಾನು ಹೋಗಬೇಕು, ಅವ್ರು ಎಷ್ಟು ಸಂಪಾದನೆ ಮಾಡ್ತಾ ಅದಕ್ಕಿಂತ ಹೆಚ್ಚು ನಾನು ಯಾವಾಗಲೂ ನಮ್ಮ ಬುದ್ಧಿ, ನಮ್ಮ ಶ್ರದ್ಧೆ ಎಲ್ಲ ಪೂರ್ಣ ಅಟೆನ್ಷನ್ ಎಲ್ಲ ಹೊರಗಡೆನೆ. ಅದರಿಂದ ನನಗೆ ನನ್ನೊಳಗಡೆ ಏನು ನಡೀತಾ ಇದೆ ಎಂಬ ಎಚ್ಚರಿಕೆನೇ ಇಲ್ಲ. ಯಾವಾಗ ನಮ್ಮೊಳಗಡೆ ಆ ಒಂದು ಎಚ್ಚರಿಕೆ ಬರುತ್ತೋ ಆಗ ನಮಗೆ ಈ ಪ್ರಕಾರದಲ್ಲಿರುವಂಥ ಅನೇಕ ಕೆಟ್ಟ ಹವ್ಯಾಸಗಳೇನಿದೆ, ನಮ್ಮ ಒಂದು ಕೆಟ್ಟ ಪ್ಯಾಟರ್ನ್ ಆಫ್ ಲೈಫ್ ಏನಿದೆ, ಅದರಿಂದ ನಾವು ಸ್ವಯಂವನ್ನು ಹೊರಗೆ ತರಲಿಕ್ಕೆ ಸಾಧ್ಯ. ನಮ್ಮ ಜೀವನದಲ್ಲಿ ಸ್ವಾತಂತ್ರ್ಯವನ್ನು ಅನುಭವಿಸಲಿಕ್ಕೆ ನಮಗೆ ಬಹಳಷ್ಟು ಸಹಜವಾಗುತ್ತೆ. ಅದರಿಂದ ಎಲ್ಲರೂ ಕೂಡ ಸ್ವಲ್ಪ ಸಮಯಕ್ಕಾಗಿದ್ರೂ ಕೂಡ ತಮ್ಮಲ್ಲೇ ತಮ್ಮನ್ನು ವೀಕ್ಷಿಸುವಂತಹ ಆ ಒಂದು ಗುಣವನ್ನು, ಆ ಒಂದು ಅಭ್ಯಾಸವನ್ನು ತಂದಾಗ ಮಾತ್ರವೇ ನಮಗೆ ಈ ಎಲ್ಲ ಪ್ರಕಾರದ ಅಡಿಕ್ಷನಿಂದ ಸ್ವಯಂ ಮುಕ್ತ ಆಗಲಿಕ್ಕೂ ಸಾಧ್ಯ. ಅದೇ ಥರ ನಾವು ಬೇರೆಯವರನ್ನು ಕೂಡ ಮುಕ್ತಿ ಮಾಡಿಸ್ಲಿಕ್ಕೂ ನಮ್ಮಿಂದ ಸಾಧ್ಯ ಆಗುತ್ತೆ.